ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಸ್ವಲ್ಪ ಅಡ್ವಾನ್ಸ್ಡ್ ಸೆಂಟೆನ್ಸ್ಗಳನ್ನ ಕಲಿಸ್ತೀನಿ. ಸೊ ನೀವು ಇಂಗ್ಲೀಷ್ನಲ್ಲಿ ಓದಿರ್ತೀರಲ್ವಾ, ನಥಿಂಗ್ ಬಟ್, ಎವ್ರಿಥಿಂಗ್ ಬಟ್, ನೋ ಬಡಿ ಬಟ್, ಎನಿಥಿಂಗ್ ಬಟ್, ಈ ಥರ ಸೆಂಟೆನ್ಸ್ಗಳು. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಸ್ಟ್ರಕ್ಚರ್ ಇದೆ. ಸೊ ನೀವು ಇದರಿಂದ ಸೆಂಟೆನ್ಸ್ ಮಾಡ್ಬೋದು. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಇಯರ್ಫೋನ್ಸ್ ಯೂಸ್ ಮಾಡಿ ನೀವು ನೋಡೋವಾಗ, ಅವಾಗ ನೀವು ಫೋಕಸ್ಡ್ ಆಗಿ ಕೇಳಿಸ್ಕೋಬೋದು. ಆ್ಯಂಡ್ ಎಲ್ಲ ಆದಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಲಾಸ್ಟ್ 2 ಕ್ಲಾಸಸ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಈ ಕ್ಲಾಸ್. ರೈಟ್, ಎಲ್ಲ ಕ್ಲಾಸ್ಗಳು ರಿಲೇಟ್ ಇರುತ್ತೆ ಲಾಸ್ಟ್ ಕ್ಲಾಸ್ಗೆ. ಸೊ ಯಾವುದೇ ಕ್ಲಾಸ್ನ ನೀವು ಮಿಸ್ ಮಾಡಬೇಡಿ ಆ್ಯಂಡ್ ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ. ಸೊ ನಾವು ಬಟ್ ಅನ್ನೋ ವರ್ಡ್ನ ಎಕ್ಸೆಪ್ಟ್ ಅನ್ನೋ ಮೀನಿಂಗ್ ಕೊಡೋದಕ್ಕೂ ಯೂಸ್ ಮಾಡ್ತೀವಿ. ಸ್ಪೆಷಲಿ ಈ ವರ್ಡ್ಸ್ ಮುಂದೆ ಯೂಸ್ ಮಾಡಿದ್ರೆ, ಎವ್ರಿಥಿಂಗ್ ಬಟ್ ಅಂದರೆ ಎವ್ರಿಥಿಂಗ್ ಎಕ್ಸೆಪ್ಟ್ ಸಮಥಿಂಗ್. ಎವ್ರಿಬಡಿ ಬಟ್ ಅಂತ ಹೇಳಿದ್ರೆ ಎವ್ರಿಬಡಿ ಎಕ್ಸೆಪ್ಟ್ ಸಮ್ ಒನ್, ಆ ಥರ. ಅದೇ ಥರ ನಥಿಂಗ್ ಬಟ್, ನೋ ಬಡಿ ಬಟ್, ಎನಿವೇರ್ ಬಟ್, ಈ ಥರ ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ತೀವಿ. ಆ ಸ್ಟ್ರಕ್ಚರಲ್ಲಿ ಬಟ್ ಅನ್ನೋ ವರ್ಡ್ ಮಾತ್ರ ಮೀನಿಂಗ್ ಏನು, ಎಕ್ಸೆಪ್ಟ್. ಈಗ ನೋಡಿ, ಕಿರಣ್ ಬಿಟ್ಟು ಇನ್ನೆಲ್ಲರೂ ಇಲ್ಲಿದ್ದಾರೆ, ಈ ಥರ ಸೆಂಟೆನ್ಸ್ನ ನಾವು ಹೇಳಬೇಕು. ಅಂದರೆ ಎಕ್ಸೆಪ್ಟ್ ಕಿರಣ್ ಅಲ್ವಾ, ಇನ್ನೆಲ್ಲರೂ ಇಲ್ಲಿದ್ದಾರೆ. ಸೊ ಅವಾಗ ಹೇಳಿ, ಎವ್ರಿಬಡಿ ಈಸ್ ಇಯರ್ ಎಕ್ಸೆಪ್ಟ್ ಕಿರಣ್ ಅನ್ಬೇಕಲ್ವಾ. ಸೊ ಎವ್ರಿಬಡಿ ಈಸ್ ಇಯರ್ ಬಟ್ ಕಿರಣ್ ಅನ್ಬೋದು. ಸೊ ಇಲ್ಲಿ ಬಟ್ ಅನ್ನೋ ಮೀನಿಂಗ್ ಏನು, ಎಕ್ಸೆಪ್ಟ್ ಅನ್ನೋದು ಕೊಡ್ತಾ ಇದೆ. ಆರ್ ಇದನ್ನು ಈ ಥರನೂ ಹೇಳಿ, ಎವ್ರಿಬಡಿ ಬಟ್ ಕಿರಣ್ ಈಸ್ ಇಯರ್. ಸೊ ಈ ಸ್ಟ್ರಕ್ಚರಲ್ಲಿ ನೋಡಿ, ಎವ್ರಿಬಡಿ ಅನ್ನೋದೇ ಸಬ್ಜೆಕ್ಟ್. ಸೊ ಎವ್ರಿಬಡಿ ಈಸ್ ಇಯರ್, ಇದ್ರ ಮೀನಿಂಗ್ ನಿಮಗೆ ಗೊತ್ತು. ಬಟ್ ಕಿರಣ್ ಅನ್ನೋದನ್ನು ನಾವು ಎಕ್ಸ್ಟ್ರಾ ಸೇರಿಸ್ತಿದ್ದೀವಿ. ಇದ್ರ ಮೀನಿಂಗ್ ಏನು, ಕಿರಣ್ನ ಬಿಟ್ಟು, ಕಿರಣ್ನ ಹೊರತಾಗಿ. ಆ್ಯಂಡ್ ಈ ಸೆಂಟೆನ್ಸ್ ಕೂಡ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಬಟ್ ಇಲ್ಲಿ ಎವ್ರಿಬಡಿ ಬಟ್ ಕಿರಣ್ ಅನ್ನೋದೇ ಕಂಪ್ಲೀಟ್ ಒಂದು ಸಬ್ಜೆಕ್ಟ್, ಈಸಿಯರ್. ಎವ್ರಿಬಡಿ ಬಟ್ ಕಿರಣ್ ಅಂದರೆ ಎಲ್ಲರೂ ಕಿರಣ್ನ ಬಿಟ್ಟು ಇಲ್ಲಿದ್ದಾರೆ, ಈ ಥರ. ಇಂಗ್ಲೀಷ್ನಲ್ಲಿ ಇದು ಕಾಮನ್. ಓಕೆ, ಇದನ್ನು ಟ್ರೈ ಮಾಡಿ. ಅದು ನನಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಇನ್ಯಾರಿಗೂ ಗೊತ್ತಿಲ್ಲ ಅಂದರೆ ಏನು, ನೋ ಬಡಿ ನೋಸ್ ಬಟ್ ಮೀ ಅಲ್ವಾ. ನೋ ಬಡಿ ನೋಸ್ ಇಟ್ ಬಟ್ ಮೀ. ನೋಡಿ, ಬಟ್ ಮೀ, ಮೈ ಅಲ್ಲ, ಐ ಅಲ್ಲ, ಮೀ ಅಂದರೆ ಆಬ್ಜೆಕ್ಟ್ ಪ್ರೊನೌನ್ನೇ ಹಾಕಬೇಕಿಲ್ಲಿ. ಆ್ಯಂಡ್ ಇದನ್ನು ಈ ಥರ ಇನ್ನೊಂದು ರೀತಿಯೂ ಹೇಗೆ ಹೇಳ್ಬೋದು, ನೋ ಬಡಿ ಬಟ್ ಮೀ ನೋಸ್ ಇಟ್ ಅನ್ಬೋದಲ್ವಾ, ಅದು ಕೂಡ ಕರೆಕ್ಟ್. ಬಟ್ ಮೀನ ನಾವು ಎಂಡಲ್ಲಿ ಹಾಕ್ತಾ ಇದ್ದೀವಿ ಅಂದರೆ ಅದಕ್ಕೆ ತುಂಬ ಫೋಕಸ್ ಮಾಡೋದಕ್ಕೆ ಅಷ್ಟೇ, ಫೋಕಸ್ನ ಶಿಫ್ಟ್ ಮಾಡೋದಕ್ಕೆ ಮೀ ಮೇಲೆ ನಾವು ಲಾಸ್ಟಲ್ಲಿ ಹಾಕ್ತೀವಿ. ನಿನ್ನ ಬಿಟ್ಟು ಇನ್ನೆಲ್ಲರೂ ಒಪ್ಕೊಂಡ್ರು ಆ ಪಾರ್ಟ್ನ ನೀವು ಫಸ್ಟ್ ಹೇಳಿ. ಎವ್ರಿಬಡಿ ಬಟ್ ಯು ಅಗ್ರೀಡ್ ಅನ್ಬೋದು, ಆರ್ ಎವ್ರಿಬಡಿ ಅಗ್ರೀಡ್ ಬಟ್ ಯು ಅನ್ಬೋದಲ್ವಾ, ಎರಡೂ ಕರೆಕ್ಟ್. ನನ್ನ ಬಿಟ್ಟು ಇನ್ನೆಲ್ಲರೂ ಪೇ ಮಾಡಿದ್ದಾರೆ. ಎವ್ರಿಬಡಿ ಬಟ್ ಮೀ ಹ್ಯಾಸ್ ಪೇಯ್ಡ್, ರೈಟ್. ಅವ್ನು ಕಿರಣ್ ಬಿಟ್ಟು ಇನ್ನೆಲ್ಲರನ್ನೂ ಕೇಳ್ದ. ಹಿ ಆಸ್ಕ್ಡ್ ಎವ್ರಿಬಡಿ ಬಟ್ ಕಿರಣ್. ಎವ್ರಿಬಡಿ ಈಸ್ ಗೋಯಿಂಗ್ ದೇರ್ ಬಟ್ ಮೀ. ಐ ಫಿನಿಶ್ಡ್ ಆಲ್ ದ ಜಾಬ್ಸ್ ಬಟ್ ಒನ್. ಅಂದರೆ ಜಾಬ್ಸ್ ಅಂದರೆ ಇಲ್ಲಿ ಆಫೀಸ್ ಜಾಬ್ ಅಲ್ಲ, ಕೆಲಸಗಳು ನನಗೇನು ಕೊಟ್ಟಿದ್ದಾರಲ್ಲ ಆ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ, ಬಟ್ ಒನ್ ಅಂದರೆ ಒಂದನ್ನು ಬಿಟ್ಟು. ನೋಬಡಿ ಬಟ್ ಮೀ ವಾಸ್ ಲೆಫ್ಟ್ ಇನ್ ದ ಕಾಲೇಜ್, ರೈಟ್. ವಾಸ್ ಲೆಫ್ಟ್ ಅಂದರೆ ಉಳ್ಕೊಂಡಿರೋದು. ಸೊ ಇಲ್ಲಿ ಲೆಫ್ಟ್ನ ಅಡ್ಜೆಕ್ಟಿವ್ ಆಗಿ ಅಂತ ಮಾಡ್ಕೊಳ್ಳಿ. ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಬಟ್ ಕಂಪ್ಯೂಟರ್ಸ್. ಸೊ ನೋಡಿ, ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್, ಅಷ್ಟು ಅರ್ಥ ಮಾಡ್ಕೊಳ್ಳಿ. ಅವಳು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಬಟ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ಸ್ನಲ್ಲಿದೆ. ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಕಂಪ್ಯೂಟರ್ಸ್ ಅಂತ ಅರ್ಥ. ಆ್ಯಂಡ್ ಈಗ ನೋಡಿ, ಇದನ್ನು ಬಿಟ್ಟು ನಾನು ನಿನ್ಗೆ ಏನು ಬೇಕಾದರೂ ಕೊಡ್ತೀನಿ. ಫಸ್ಟ್ ಹೇಳಿ, ಐ ವಿಲ್ ಗಿವ್ ಯು ಎನಿಥಿಂಗ್ ಬಟ್ ದಿಸ್. ಬಟ್ ಜಾಗದಲ್ಲಿ ನೀವು ಎಕ್ಸೆಪ್ಟ್ ಕೂಡ ಹಾಕ್ಬೋದು, ರೈಟ್. ನಾನು ಎಕ್ಸ್ ಬಿಟ್ಟು ಎಲ್ಲದನ್ನು ತಿಂತೀನಿ. ಐ ವಿಲ್ ಈಟ್ ಎವ್ರಿಥಿಂಗ್. ಇಲ್ಲಿ ಬಂತು ನೋಡಿ, ಈಗ ಎವ್ರಿಥಿಂಗ್ ಬಟ್ ಎಗ್ಸ್ ಅಂದರೆ ಅದನ್ನು ಮಾತ್ರ ಬಿಟ್ಟು. ಟ್ರೈ ಮಾಡಿ. ಗಿವ್ ಮೀ ಎನಿಥಿಂಗ್ ಬಟ್ ಚಾಕ್ಲೇಟ್. ಅವನು ಓದೋದನ್ನು ಬಿಟ್ಟು ಇನ್ನೆಲ್ಲದನ್ನು ಮಾಡ್ತಾನೆ. ಹಿ ಡಸ್ ಎವ್ರಿಥಿಂಗ್ ಬಟ್ ಸ್ಟಡಿಯಿಂಗ್. ಇಲ್ಲಿ ನೋಡಿ, ಸ್ಟಡಿಯಿಂಗ್ ಅನ್ನೋದನ್ನ ನೀವು ING ವರ್ಬ್ ಅನ್ಕೋಬಾರ್ದು. ಇಲ್ಲಿ ಅದು ನೌನ್ ಥರನೇ ಕೆಲಸ ಮಾಡ್ತಿದೆ. ಸೊ ನಿಮಗೆ ಟೈಪ್ಸ್ ಆಫ್ ನೌನ್ಸ್ ಹೇಳ್ಕೊಟ್ಟಿದೆ ಅಲ್ವಾ, ಬಿಗಿನಿಂಗ್ನಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ವರ್ಬ್ ಅಲ್ಲ, ಆಸ್ ಅ ನೌನ್ ಆಗಿ ಕನ್ಸಿಡರ್ ಮಾಡಿ. ಹಿ ಡಸ್ ಎವ್ರಿಥಿಂಗ್ ಬಟ್ ಸ್ಟಡಿಯಿಂಗ್, ಬಟ್ ಎಕ್ಸಸೈಸಿಂಗ್, ಬಟ್ ಸ್ಲೀಪಿಂಗ್ ಅಂತ ನೀವು ಹೇಳ್ಬೋದು. ಯು ಕಾಂಟ್ ಬೈ ಇಟ್ ಎನಿವೇರ್ ಬಟ್ ದೇರ್. ಯು ಕಾಂಟ್ ಬೈ ಇಟ್ ಎನಿವೇರ್, ನಿನಗೆಲ್ಲೂ ಅದು ಸಿಗಲ್ಲ, ಬಟ್ ದೇರ್ ಅಲ್ಲಿ ಬಿಟ್ಟು.
ಐ ಬ್ರಾಟ್ ಎವ್ರಿಥಿಂಗ್ ಬಟ್ ಮೈ ಹಾಲ್ ಟಿಕೆಟ್. ನಾನು ಎಲ್ಲನೂ ತಂದೆ, ಹಾಲ್ ಟಿಕೆಟ್ ಮಾತ್ರ ತಂದಿಲ್ಲ. ಸೊ ಗೊತ್ತಾಯ್ತಲ್ಲ? ಓಕೆ, ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ವಿಡಿಯೋನ 2-3 ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ಅವಾಗಲೇ ಕನ್ಫ್ಯೂಷನ್ ಇರಲ್ಲ ನಿಮಗೆ. ತುಂಬ ಜನ ನೀವೇನು ಮಾಡ್ತೀರಾ, 1 ಸರಿ ನೋಡಿ ಅರ್ಥ ಆಗಿಲ್ಲ ಅಂದರೆ ಬಿಟ್ಬಿಡ್ತೀರಾ. ಬಿಡಬೇಡಿ ಯಾವತ್ತು, ಮಧ್ಯದಲ್ಲೇ ಅಟ್ಲೀಸ್ಟ್ 2 ಸರಿ ನೋಡಿ ಆ್ಯಂಡ್ ಪ್ಲೀಸ್ ನೋಟ್ಸ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ. ನಥಿಂಗ್ ಬಟ್ ಅನ್ನೋದನ್ನು ಸೆಂಟೆನ್ಸ್ನಲ್ಲಿ ನೀವು ಓದಿರ್ತೀರ ಅಲ್ವಾ? ಈಗ ನಾನು ಕೊಡೋ ಸೆಂಟೆನ್ಸ್ಗಳೆಲ್ಲ ನಥಿಂಗ್ ಬಟ್ ಮೇಲಿರುತ್ತೆ. ಅಂದರೆ ಅರ್ಥ ಇದೊಂದು ಎಂಫ್ಯಾಟಿಕ್ ವೇ, ತುಂಬ ಎಂಫಸೈಸ್ ಮಾಡಿ ಹೇಳೋವಂಥ ವೇ. ಏನು ಹೇಳೋದಕ್ಕೆ? ನಥಿಂಗ್ ಎಕ್ಸೆಪ್ಟ್ ಅಂತ ಹೇಳೋದಕ್ಕೆ, ಆರ್ ಓನ್ಲಿ ಅಂತ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್, ನೀವೇನೋ ಹೇಳೋವಾಗ ಓನ್ಲಿ ಅದೇ, ಮತ್ತೇನೂ ಅಲ್ಲ ಅಂತ ಹೇಳಬೇಕು. ನಥಿಂಗ್ ಎಕ್ಸೆಪ್ಟ್ ದಟ್ ಅಂತ ಹೇಳಬೇಕು, ಅಂದರೆ ಅದು ಬಿಟ್ಟು ಮತ್ತಿನ್ನೇನೂ ಅಲ್ಲ. ಈ ಥರ ಹೇಳೋವಾಗ ನಥಿಂಗ್ ಬಟ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಈಗ ನಾನು ಬೇರೆ ವರ್ಡ್ ಹೇಳ್ತಿಲ್ಲ, ಎವ್ರಿಥಿಂಗ್ ಎನಿಥಿಂಗ್ ಏನೂ ಬರ್ತಿಲ್ಲ, ಓನ್ಲಿ ನಥಿಂಗ್ ಬಟ್ ನೋಡಿ, ಈಗ ನಿಮ್ಗೆ ಗೊತ್ತಾಗುತ್ತೆ. ಇಟ್ಸ್ ನಥಿಂಗ್ ಬಟ್ ಅ ಫ್ರಾಡ್, ಈ ಥರ ಕೇಳಿರ್ತಿರಲ್ಲ. ಇಟ್ ಈಸ್ ನಥಿಂಗ್ ಬಟ್ ಅ ಫ್ರಾಡ್, ಆರ್ ಇಟ್ಸ್ ನಥಿಂಗ್ ಬಟ್ ಅ ಫ್ರಾಡ್ ಅಂತ ಹೇಳ್ತೀರ. ಅಂದರೆ ಅದು ಫ್ರಾಡ್, ಮತ್ತಿನ್ನೇನೂ ಅಲ್ಲ ಅಂತ ನಾನು 100% ಶೋರಿಂದ ಹೇಳ್ತಾ ಇದ್ದೀನಿ. ಓಕೆ, ಇಟ್ ಈಸ್ ಅ ಫ್ರಾಡ್ ಅನ್ಬೋದು. ಓಕೆ, ಅದು ನಾರ್ಮಲ್ ಸೆಂಟೆನ್ಸ್ ಆಯಿತು. ನಾನೇನು ಮಾಡಬೇಕು ಅಂದರೆ, ನನಗೆ 100% ಶೋರ್ ಇದೆ, ತುಂಬ ಎಂಫಸೈಸ್ ಮಾಡಿ ಹೇಳಬೇಕು, ಅದು ಫ್ರಾಡ್, ನೀನು ನಂಬೇಡ, ಅದು ಫ್ರಾಡ್ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಅನ್ಬೇಕಲ್ವಾ? ಆ ಥರ ಹೇಳೋ ಅಂಥ ವೇ. ಓಕೆ, ಅದು ಬಿಟ್ಟರೆ ಅದು ಮತ್ತಿನ್ನೇನೂ ಅಲ್ಲ, ಇಟ್ ಈಸ್ ಜಸ್ಟ್ ಫ್ರಾಡ್ ಅಷ್ಟೇ. ಸೊ ಇದನ್ನು ಎಕ್ಸಾಕ್ಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ ಅಷ್ಟು ಕಾಮನ್ ಅನಿಸಲ್ಲ. ಕನ್ನಡದಲ್ಲಿ ನಾವು ಯಾವ ಥರ ಹೇಳಲ್ವಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ದರಿಂದ ಅದರ ಐಡಿಯಾ ಏನಿದೆ, ಹೇಳೋವಂಥ ಸಿಚುವೇಶನ್ ಏನು ಅರ್ಥ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋವಾಗ. ಓಕೆ, ಕನ್ನಡ ಇಂಗ್ಲೀಷ್ನ ಎಕ್ಸಾಕ್ಟ್ ಮ್ಯಾಚ್ ಮಾಡಿ ನೋಡ್ಕೋಬೇಡಿ. ಐಡಿಯಾ ಅರ್ಥ ಮಾಡ್ಕೊಳ್ಳಿ, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ಹೇಳೋ ಎಮೋಷನ್ ಅರ್ಥ ಮಾಡ್ಕೊಳ್ಳಿ. ಹಿ ಈಸ್ ನಥಿಂಗ್ ಬಟ್ ಅ ಫೂಲ್ ಅಂದರೆ ಅವ್ನು ಫೂಲ್, ಹಿ ಈಸ್ ಜಸ್ಟ್ ಅ ಫೂಲ್. ನೀವು ಈ ಥರ ಬಿಡಿಸಿನೂ ಓದ್ಬೋದು. ಹಿ ಈಸ್ ನಥಿಂಗ್, ಅವನೇನೂ ಅಲ್ಲ, ಬಟ್ ಅ ಫೂಲ್. ಫೂಲ್ ಬಿಟ್ಟು ಅವನು ಇನ್ನೇನೂ ಅಲ್ಲ ಅಂದರೆ ಅವನೊಬ್ಬ ಫೂಲ್ ಅನ್ನೋ ಸೆಂಟೆನ್ಸ್ನ ನಾವು ಈ ಥರ ಹೇಳ್ತಾ ಇದ್ದೀವಿ ಅಷ್ಟೇ, ತುಂಬ ಎಂಫಸೈಸ್ ಮಾಡಿ ಹೇಳೋದು. ಇಟ್ ವಾಸ್ ನಥಿಂಗ್ ಬಟ್ ಅ ಜೋಕ್. ಯಾಕೆ ನೀನು ತಲೆ ಕೆಡ್ಸ್ಕೊತೀಯ, ಅದು ಜೋಕ್ ಅಷ್ಟೇ. ಇಟ್ ವಾಸ್ ನಥಿಂಗ್ ಬಟ್ ಅ ಜೋಕ್, ಕೇಳಿರ್ತೀರಲ್ಲ. ಶಿ ಈಸ್ ನಥಿಂಗ್ ಬಟ್ ಟ್ರಬಲ್ ಅಂದರೆ ಅವಳು ಯಾವಾಗಲೂ ಟ್ರಬಲ್ ಕೊಡ್ತಿರ್ತಾಳೆ ಎಲ್ಲರಿಗೂ, ಅವಳು ಅಂದ್ರೇ ಒಂದು ಟ್ರಬಲ್. ಆ ಥರ ಲೈಫ್ ಈಸ್ ನಥಿಂಗ್ ಬಟ್ ಸ್ಟ್ರಗಲ್, ಕೇಳಿರ್ತೀರಲ್ಲ ಈ ಥರ ಸೆಂಟೆನ್ಸ್ಗಳನ್ನ. ಲೈಫ್ ಈಸ್ ಸ್ಟ್ರಗಲ್ ಅಂದರೆ ಸೆಂಟೆನ್ಸ್ನಲ್ಲಿ ಏನೂ ಇಂಟೆನ್ಸಿಟಿ ಇಲ್ಲ, ನಾರ್ಮಲ್ ಆಗಿ ಹೇಳ್ತಾ ಇದ್ದೀವಿ. ಲೈಫ್ ಈಸ್ ನಥಿಂಗ್ ಬಟ್ ಸ್ಟ್ರಗಲ್ ಅಂದರೆ ಅದು ಬಿಟ್ಟರೆ ಲೈಫ್ ಮತ್ತಿನ್ನೇನೂ ಅಲ್ಲ, ಲೈಫ್ ಈಸ್ ಜಸ್ಟ್ ಸ್ಟ್ರಗಲ್ ಅಂತ ಹೇಳ್ದಂಗೆ. ರೈಟ್? ಸ್ಟ್ರಕ್ಚರ್ ನೋಡ್ಕೊಳ್ಳಿ. ನಥಿಂಗ್ ಬಟ್ನ ಲಾಸ್ಟ್ ವರ್ಡ್ ಹಿಂದೆ ಹಾಕ್ತಾ ಇದ್ದೀವಿ. ಬಿ ಫಾರ್ಮ್ಸ್ ಇದೆ ಅಲ್ವಾ ಇಲ್ಲಿ? ಹಾಂ, ಬಿ ಫಾರ್ಮ್ಸ್ ಎಲ್ಲ ವರ್ಬ್ ಕೂಡ ಬರುತ್ತೆ ಆಮೇಲೆ. ಇದೇ ಥರ ಸೆಂಟೆನ್ಸ್ ನೀವು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ ನಿಮಗೆ. ನೋಡಿ, ಏಜ್ ಇಸ್ ನಥಿಂಗ್ ಬಟ್ ಅ ನಂಬರ್, ಹೇಳಿರ್ತೀರಲ್ಲ, ಅಂದರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ. ವೋಡ್ಕಾ ಇಸ್ ನಥಿಂಗ್ ಬಟ್ ಆಲ್ಕೋಹಾಲ್ ಅಂದರೆ ವೋಡ್ಕಾ ಇಸ್ ಆಲ್ಕೋಹಾಲ್ ಅನ್ನೋದನ್ನು ನಾನು ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ. ವಿ ಆರ್ ನಥಿಂಗ್ ಬಟ್ ಮಷಿನ್ಸ್ ಟು ದೆಮ್. ಆ ಸ್ಮಾರ್ಟ್ಫೋನ್ ಈಸ್ ನಥಿಂಗ್ ಬಟ್ ಅ ಮಿನಿ ಕಂಪ್ಯೂಟರ್ ಅಲ್ವಾ? ನಾವು ಕಂಪ್ಯೂಟರಲ್ಲಿ ಮಾಡೋ ಎಲ್ಲ ಕೆಲಸಗಳನ್ನು ಈಗ ಸ್ಮಾರ್ಟ್ಫೋನಲ್ಲಿ ಮಾಡ್ತಾ ಇದ್ದೀವಿ. ಸೊ ಸ್ಮಾರ್ಟ್ಫೋನ್ ಈಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್. ಸೋಲಾರ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಪ್ಲಾನೆಟ್ಸ್ ಅಂದರೆ ಸೋಲಾರ್ ಸಿಸ್ಟಮ್ ಅಂದರೆ ಮತ್ತೇನೂ ಅಲ್ಲ, ಪ್ಲಾನೆಟ್ಗಳ ಗುಂಪು ಅಷ್ಟೇ. ಸೊ ನೀವು ಯಾರಾದರೂ ಎಕ್ಸ್ಪ್ಲೇನ್ ಮಾಡೋದು ಈ ಥರ ಹೇಳ್ಬೋದು, ಅವ್ರು ಏನೋ ಅಂದ್ಕೊಂಡ್ಬಿಟ್ಟಿರ್ತಾರೆ. ನೋ, ಅದೇನೂ ಅಲ್ಲ, ಇಟ್ಸ್ ಜಸ್ಟ್ ಅ ಕಲೆಕ್ಷನ್ ಆಫ್ ಪ್ಲಾನೆಟ್ಸ್. ಆ ಥರ ನಥಿಂಗ್ ಬಟ್ನ ನೀವು ಇನ್ನಷ್ಟು ಪ್ರಿಸೈಸ್ ಆಗಿ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತಾ ಇರೋವಾಗ ಈ ಮೀನಿಂಗ್ ಕೊಡೋದಕ್ಕೆ ಯೂಸ್ ಮಾಡ್ಬೋದು. ಓನ್ಲಿ ಅಂತ ನೀವು ಯಾವಾಗ ಸ್ಟ್ರೆಸ್ ಮಾಡಿ ಹೇಳಬೇಕು, ಜಸ್ಟ್ ಸಿಂಪ್ಲಿ ಪ್ಯೂರ್ಲಿ ಅಂತ ನೀವು ಯಾವಾಗ ತುಂಬ ಸ್ಟ್ರೆಸ್ ಮಾಡಿ ಹೇಳುವಾಗ ನಥಿಂಗ್ ಬಟ್ನ ಯೂಸ್ ಮಾಡಿ. ಸೊ ಈಗ ಲಾಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ಕೊಟ್ಟು ಅದಕ್ಕೆ ಅಡಿಷ್ನಲ್ ಆಗಿ ಈಗ ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡಿ ಹೇಗೆ ಸೆಂಟೆನ್ಸ್ ಇದೆ ಅಂತ. ನಥಿಂಗ್ ಬಟ್ ದ ಬೆಸ್ಟ್ ಅಂತ ಹೇಳಿದ್ರೆ ಓನ್ಲಿ ದ ಬೆಸ್ಟ್ ಅಂತ ಅರ್ಥ. ನಥಿಂಗ್ ಬಟ್ ದ ಬೆಸ್ಟ್, ಯು ಶುಡ್ ಡು ನಥಿಂಗ್ ಬಟ್ ದ ಬೆಸ್ಟ್ ಅಂದರೆ ನೀನು ಬೆಸ್ಟ್ನ ಮಾತ್ರ ಮಾಡು, ಮತ್ತೇನು ಮಾಡಬೇಡ. ಆ ಥರ ಐ ನೋ ನಥಿಂಗ್ ಬಟ್ ದಿಸ್, ಇದನ್ನು ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ ಅಂದರೆ ಅರ್ಥ ಐ ನೋ ಓನ್ಲಿ ದಿಸ್. ಈಗ ನೋಡಿ, ನಥಿಂಗ್ ಬಟ್ ಜಾಗದಲ್ಲಿ ನೀವು ಓನ್ಲಿ ಹಾಕ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಐ ವಾಂಟ್ ನಥಿಂಗ್ ಬಟ್ ಪೀಸ್, ನನಗೆ ಪೀಸ್ ಬೇಕು ಅಂದರೆ ಶಾಂತಿ ಬೇಕು, ಮತ್ತಿನ್ನೇನು ಬೇಡ. ಹಿ ಈಟ್ಸ್ ನಥಿಂಗ್ ಬಟ್ ಮ್ಯಾಗಿ ಅಂದರೆ ಏನು, ಅವ್ನು ಮ್ಯಾಗಿ ಬಿಟ್ಟು ಇನ್ನೇನು ತಿನ್ನಲ್ಲ. ಐ ಸ್ಪೀಕ್ ನಥಿಂಗ್ ಬಟ್ ದ ಟ್ರೂತ್. ಶಿ ಡಿಡ್ ನಥಿಂಗ್
ಬಟ್ ಕ್ರೈ ಆಲ್ ಡೇ. ಹಾಂ, ಇಲ್ಲಿ ನೋಡಿ ವರ್ಬ್ ಬಂದಿದೆ. ಶಿ ಡಿಡ್ ನಥಿಂಗ್, ಅವಳು ಏನೂ ಮಾಡೇ ಇಲ್ಲ. ಬಟ್ ಒಂದು ಕೆಲಸ ಬಿಟ್ಟು ಏನೂ ಮಾಡಿಲ್ಲ. ಏನದು? ಅಳೋದು ಬಿಟ್ಟು ಇನ್ನೇನು ಮಾಡೇ ಇಲ್ಲ ಅಂತ ಹೇಳಬೇಕು. ನಥಿಂಗ್ ಬಟ್ ಟು ಕ್ರೈ ಅನ್ಬಾರ್ದು. ಟು ಬಿಟ್ಟು ಬರೀ ವರ್ಬ್ನ ಹಾಕಿ, ಟು ಹಾಕಬೇಡಿ ಇಲ್ಲಿ, ರೈಟ್? ಆ್ಯಂಡ್ ಬೇಸ್ ಫಾರ್ಮ್ನಲ್ಲೇ ಹಾಕಿ. ಅಷ್ಟು ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರ್ ಅದೇ ಥರನೇ ವರ್ಕ್ ಆಗೋದಿದು. ಹಿ ಡಸ್ ನಥಿಂಗ್ ಬಟ್ ಕಂಪ್ಲೇನ್. ನೋಡಿ, ಇಲ್ಲೂ ಕೂಡ ವರ್ಬ್ ಬೇಸ್ ಫಾರ್ಮ್ನಲ್ಲೇ ಬಂದಿದೆ. ಅಂದರೆ ಅವ್ನು ಕಂಪ್ಲೇನ್ ಮಾಡೋದು ಬಿಟ್ಟು ಮತ್ತಿನ್ನೇನೂ ಮಾಡಲ್ಲ, ಯಾವಾಗಲೂ ಅದೇ ಮಾಡ್ತಿರ್ತಾನೆ. ಶಿ ಕೇರ್ಸ್ ಫಾರ್ ನಥಿಂಗ್ ಬಟ್ ಮನಿ. ಅವಳು ಏನಕ್ಕೂ ಕೇರ್ ಮಾಡಲ್ಲ ಬಟ್ ಮನಿ, ದುಡ್ಡು ಒಂದು ಬಿಟ್ಟರೆ. ದ ಚೈಲ್ಡ್ ಡಸ್ ನಥಿಂಗ್ ಬಟ್ ವಾಚ್ ಟಿ ವಿ. ಇಫ್ ಯು ಇಟ್ ನಥಿಂಗ್ ಬಟ್ ಐಸ್ ಕ್ರೀಮ್, ನೀನು ಏನೂ ತಿಂದೆ ಬರೀ ಐಸ್ ಕ್ರೀಮೇ ತಿಂದರೆ ಯು ವಿಲ್ ಗೆಟ್ ಅ ಸ್ಟಮಕ್ ಏಕ್. ದೇ ಡಿಡ್ ನಥಿಂಗ್ ಬಟ್ ಆರ್ಗ್ಯೂ. ಅವರು ವಾದ ಮಾಡೋದು ಬಿಟ್ಟರೆ ಮತ್ತಿನ್ನೇನೂ ಮಾಡಿಲ್ಲ. ಯು ಡಿಸರ್ವ್ ನಥಿಂಗ್ ಬಟ್ ದ ಬೆಸ್ಟ್. ಅಂದರೆ ಯು ಓನ್ಲಿ ಡಿಸರ್ವ್ ದ ಬೆಸ್ಟ್. ಮೈ ಕಿಡ್ಸ್ ಡೂ ನಥಿಂಗ್ ಬಟ್ ಪ್ಲೇ ಆಲ್ ಡೇ. ಈ ಥರ ನೀವು ಹೇಳಬೇಕಾಗುತ್ತಲ್ಲ. ಮೈ ಕಿಡ್ಸ್ ಡೂ ನಥಿಂಗ್, ಅವ್ರು ಏನೂ ಮಾಡಲ್ಲ, ಆಡೋದೊಂದು ಬಿಟ್ಟರೆ ದಿನ ಪೂರ್ತಿ. ಬೇಸುವ ಬಾಕಿ ಟು ಹಾಕಬೇಡಿ ಇಲ್ಲಿ. ಹಿ ಡಿಡ್ ನಥಿಂಗ್ ಬಟ್ ಲೈ ಇನ್ ಬೆಡ್ ಆಲ್ ಡೇ. ಅಂದರೆ ಅವನು ದಿನ ಪೂರ್ತಿ ಬೆಡ್ಡಲ್ಲೇ ಬೆದ್ದಿದ್ದ, ಮತ್ತೇನೂ ಮಾಡಲಿಲ್ಲ. ವಿ ಕ್ಯಾನ್ ಡೂ ನಥಿಂಗ್ ಬಟ್ ವೆಯ್ಟ್ ಫಾರ್ ಅ ವೈಲ್. ನಾವೀಗ ವೆಯ್ಟ್ ಮಾಡೋದು ಬಿಟ್ಟರೆ ಸ್ವಲ್ಪ ಹೊತ್ತು ಏನೂ ಮಾಡೋಕ್ಕಾಗಲ್ಲ. ದ ಟೀಮ್ ಹ್ಯಾಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಪ್ಲೇಯರ್ಸ್. ಟೀಮ್ನಲ್ಲಿ ಸ್ಟ್ರಾಂಗ್ ಪ್ಲೇಯರ್ಸೇ ಇರೋದು, ಅವ್ರನ್ನ ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ. ಐ ವರ್ಡ್ ನಥಿಂಗ್ ಬಟ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಹಿಮ್. ಅವನ ಬಗ್ಗೆ ನಾನು ಬರೀ ಬ್ಯಾಡ್ ಥಿಂಗ್ಸೇ ಕೇಳಿರೋದು. ದೇರ್ ವಾಸ್ ನಥಿಂಗ್ ಬಟ್ ಎನ್ ಓಲ್ಡ್ ಚೇರ್ ಇನ್ ದ ರೂಮ್. ದೇರ್ ಈಸ್ ನಥಿಂಗ್ ಫಾರ್ ಯು ಟು ಡೂ. ನಿನಗೆ ಮಾಡೋದಕ್ಕಂತೇನೂ ಇಲ್ಲ ಬಟ್ ಒಬೇ ದ ರೂಲ್ಸ್. ರೂಲ್ಸ್ನ ಒಬೇ ಮಾಡೋದು ಬಿಟ್ಟರೆ. ದೇರ್ ವಾಸ್ ನಥಿಂಗ್ ಟು ಡೂ ಬಟ್ ವೆಯ್ಟ್ ಅಂಟಿಲ್ ದ ನೆಕ್ಸ್ಟ್ ಮಾರ್ನಿಂಗ್. ನಮಗೆ ನೆಕ್ಸ್ಟ್ ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡೋದು ಬಿಟ್ಟರೆ ಮತ್ತಿನ್ನೇನೂ ಮಾಡೋಕ್ಕಿರಲಿಲ್ಲ. ಸೊ ಗೊತ್ತಾಯ್ತಲ್ಲ? ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ನಾನು ಹೇಳಿದ್ನಲ್ಲ, ಇನ್ನೊಂದು ಸರಿ ನೋಡಿ. ಸೆಕೆಂಡ್ ಟೈಮ್ ನೀವು ಈ ವಿಷಯಗಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಪ್ಲೀಸ್ ನೋಟ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಬರೆದಾಗ ಮಾತ್ರ ನಿಮ್ಮ ಮೈಂಡಿಗೆ ಕೆಲಸ ಸಿಗುತ್ತೆ, ಅವಾಗಲೇ ಹೆಚ್ಚು ಅರ್ಥ ಆಗೋದು. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಇದನ್ನು ಕಲಿಬೇಕಾಗಿರೋದು ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸ್ಗೆ, ಟೀಚರ್ಸ್ಗೆ, ಅವ್ರ ಸ್ಟೂಡೆಂಟ್ಸ್ಗೆ, ಅವ್ರ ಕಲೀಗ್ಸ್ಗೆ, ಫ್ಯಾಮಿಲಿ ಗ್ರೂಪ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.